ಕೆಲ್ಸದಲ್ಲಿ 3 ಜನ ಅಂಜಿಕೆ ಅಂತೀನ ಹೇಳಂಗೆ ಕಿತ್ಕೊಂಡೆ ತಿಂತೀವಿ. ಹುಡುಗ ನಾನಿರೋ ಪ್ಲೇಸಲ್ಲೇ ಸುತ್ತಾಡ್ದವನಂತೆ, ಸಿಗ್ತಾನಂತೆ. ಮೇಘ ವಿಷಯ ಗೊತ್ತಾಯ್ತಾ? ಹೇಳಿದ್ಲು ನಂಗೆ 3 ಮಕ್ಳಾಯ್ತದಂತೆ, 1 ಗಂಡಂತೆ 2 ಹೆಣ್ಣಂತೆ. ಗೈಸ್ ಇವಳಿಗೆ ನನ್ನ ಗಂಡ ಯಾವ್ದಿ ಕಲೋನಿ ಅಂತ ಗೊತ್ತಾಗ್ಬೇಕಂತೆ. ನಿಮ್ಮ ಅಕ್ಕ ನೋಡಿದ್ಯಾ? ನೋಡು ಯಾರೋ ನಾವು ಕಳ್ತನ ಮಾಡ್ಕೊಂಡು ಹೋಯ್ತಾವಿ ಅಂತ ಅವಣ್ಣ ನಿಲ್ಲಿಸ್ಬಿಟ್ಟು ಕೇಳ್ತಾನೆ ಕಳ್ತನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ? ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ನಾನಂತೂ ಸದ್ಯಕ್ಕೆ ಸೂಪರ್ ಆಗಿದ್ದೀನಿ. ಇವಾಗ ನಾವಿರೋ ಪ್ಲೇಸು ಕರಿಘಟ್ಟ. ಅಲ್ಲಿಗೆ ಕಾಲೇಜ್ ಬಂಕ್ ಹಾಕ್ಬಿಟ್ಟು ಇವ್ರಗಳ ಜೊತೆ ಬಂದಿದ್ದೀವಿ. ಇನ್ನು 1% ಮೆಟ್ಲು ಹತ್ತಿಲ್ಲ. ಇವಳು ಹಾಲೆ ತಿನ್ನೋ ಕೂತೋಳೆ. ನಾನು ಸೀರಿಯಸ್ ಆಗಿ ಹೇಳ್ತಾನೆ, ಹತ್ರ ನನ್ಗರ್ಧ ಅದಕ್ಕೆ ಹೇಳೋದು. ಏನು ಗೊತ್ತಾ, ಮ್ಯಾಂಗೋ ಜ್ಯೂಸ್ ಕೇಳಿದ್ರೆ ಮ್ಯಾಂಗೋ ಸೋಡಾ ಕುಡ್ಕೊಳ್ಸೋನೆ. ಸ್ವಲ್ಪ ಕ್ಲಿಪ್ಗಳು ಅಲ್ಲಿಂದ ಮಾಡ್ಕೊಂಡು ಬಂದಿರೋದನ್ನ ಹಾಕ್ತೀನಿ, ಹಂಗೆ ಸ್ವಲ್ಪ ನೋಡ್ಕೊಬಿಡಿ. ಇವಾಗ ಏನು ಗೊತ್ತಾ, ನಾವು ಹೋಯ್ತಾರೋ ಪ್ಲೇಸ್ಗೆ ಯಾರು ಹುಡುಗರು ಬಂದು ಅಟ್ಯಾಕ್ ಮಾಡಿದ್ರೆ ಏನಾಯ್ತದೆ ಅಂತ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಇವಳು ಮತ್ತೆ ಇವಳು ಯಾರು ಹುಡುಗರು ಅಟ್ಯಾಕ್ ಮಾಡಿದ್ರೆ ಅವಳು ಮತ್ತೆ ಅವಳು ಓಡೋಗ್ಬಿಡ್ತಾರೆ. ಇವಳು ನಗ್ತಾ ಇರ್ತಾಳೆ, ನಾನು ಬ್ಲಾಕ್ ಮಾಡ್ತಾ ಇರ್ತೀನಿ. ಅಷ್ಟೇ ಆಗೋದು ಅಲ್ಲಿ. ಆಗಲ್ಲ ಹೊಟ್ಟೆಲ್ಲ ಹೋಗ್ಬಿಡ್ತು. ನಾನಂತ ನಗಾಡಿ ದಯವಿಟ್ಟು ಇವ್ರು ನಾವು ಕೊಡ್ತೀವಿ. ಹೇಳು ಗೈಸ್, ಇವಾಗ ಅವಳು ಹೇಳ್ತಾ ಇರೋದು ಒಂದು ಶಾರ್ಟ್ ಫಿಲಮ್ ತೆಗಿಬೋದು. ಆ ಮೂವಿಗೆ ಹೀರೋ ಹೆಸರೇನು ಗೊತ್ತಾ? ನಿಶಾ ರಾಣಿ ಚೈತ್ರ ರಾಣಿ ಫೈಟಿಂಗ್. ನಿಶಾ ರಾಣಿ ಚೈತ್ರ ರಾಣಿ ಫೈಟಿಂಗ್ ಅಲ್ಲಿ ಬ್ರೇಕ್ ಎಲ್ಲ ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ ಫೋಟೋ ಶೂಟ್ ಮಾಡಿಸಿದ್ರೆ ಅವಳು ಮಸೂಡಿಗೆ ಬಸ್ಸಲ್ಲಿ ಫೋಟೋ ಶೂಟ್ ಮಾಡಿಸ್ದವ್ರು ಗೈಸ್. ಬಾಯ್ಲೆ ಇದು ನಮ್ಮ ಫೇವರೇಟ್ ಬಸ್, ಬಳ್ಳಾರಿ ಬಸ್. ಬಳ್ಳಾರಿದ ಯಾವ್ದಾದ್ರು ಹುಡುಗ ಇದ್ರೆ ನೋಡ್ರಿ, ಅವಳು ಬಳ್ಳಾರಿಲಿ ಅಂತಂದ್ರೆ ಇಲ್ಲಿಗೆ ಬಂದು ಇಳ್ಕೋಬೇಕು. ಬಾಯ್ಲಿ ನೋ ಪಾಪ, ಬಾಯ್ಲಿ. ನಿಮ್ಮ ಅಕ್ಕ ನೋಡಿದ್ಯಾ? ನಿಮ್ಮ ಅಕ್ಕ ನೋಡಿದ್ಯಾ? ಅಲ್ಲೋಡು ಅಲ್ಲೋಡು, ನಿಮ್ಮ ಅಕ್ಕ ನಿನ್ನಾಗೆ ಕಾಣಿಸ್ತಾಳೆ ಅಲ್ವಾ ಅವಳು? ಅಯ್ಯೋ ಯಾರು ಇಷ್ಟ ನಿಂಗೆ ಇಷ್ಟ ಅಂದಲ್ಲಿ? ಯಾರಿಷ್ಟ ತಲೆ ನಾನು ಇಷ್ಟನ ನಿಂಗೆ? ಬಂದ್ಯಾ ನನ್ನ ಜೊತೆ ಕರ್ಕೋತೀನಿ? ಅಮ್ಮ ಅಯ್ಯೋ ಬಂದ್ಯಾ ನನ್ನ ಜೊತೆ ಕರ್ಕೋತೀನಿ? ನಾಚ್ಕೋಬೇಡ, ನಾನು ನಾಚ್ಕೋಬೇಕು. ಇವಾಗ ಹೋಯ್ತಾಳೆ ಹುಡುಗನ ಹಾಳು ಮಾಡಕ್ಕೆ ಅವಳು. ಇದು 20 ರೂಪಾಯಿ ಅಂತೆ. ಇದ್ರೊಳಗಡೆ ಬೇರೆ ಏನಾರ ಒಂದು ಪಬ್ಸ್ದಾಗ ಹೋಗ್ಬೇಕಡೆ ತಿನ್ನಕ್ಕೆ. ನಮ್ಮ ಅಂಗಡಿಲೇ 5 ರೂಪಾಯಿನ ಬೇಡ ಎತ್ಕೊಂಬಂದಿರೋದು. ತೋರ್ಸೋದ್ರಲ್ಲಿ ಎಷ್ಟದೆ ಓಪನ್ ಮಾಡು. ನಾವು ಯಾವುದೇ ರೀತಿ ರಾಮ ಒಂದು 20 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ಬಿಚ್ಚಕ್ಕೆ 1 ಗಂಟೆ ತಗೊಂಡ್ಲು. 20 ರೂಪಾಯಿ ಗೈಸ್, ಇದು ಅಷ್ಟೇ ಮುಗೀತು. ಗೈಸ್ ಏನು ಗೊತ್ತಾ, ಕರಿಘಟ್ಟಕ್ಕೆ ಬಂದಿದ್ವಿ. ಇಲ್ಲಿ ನಾವು ಬಸ್ನವರು ನಾವು ಹತ್ತಿದ್ದೀವಿ ಅಂತ ಮರ್ತೋಗ್ಬಿಟ್ಟವ್ರೆ, ಮುಂದಕ್ಕೆ ತೊಗೊಂಡೋಗ್ಬಿಟ್ಟವ್ರೆ. ಅಲ್ಲಿಂದ ನಡ್ಕೊಬರ್ತಾ ಇದ್ರೆ ಯಾರೋ ನಾವು ಕಳ್ತನ ಮಾಡ್ಕೊಂಡು ಹೋಯ್ತಾವಿ ಅಂತ ಅವಣ್ಣ ನಿಲ್ಲಿಸ್ಬಿಟ್ಟು ಕೇಳ್ತಾನೆ, ಕಳ್ತನ ಮಾಡ್ಕೊ ಹೋಯ್ತಾ ಇದ್ರೆ ನೀವು ತೋರ್ದಿಂದ ಅಂತ. ಮೆಟ್ಲತ್ತರ ನೋಡಿ ಗೈಸ್, ಅದೇ ನನ್ನ ಬೆಸ್ಟ್ ಫ್ರೆಂಡು ಅವಳೆಯ. ಏನು ಗೊತ್ತಾ, ಇಲ್ಲೊಂದು ಸಿಳ್ನಾಯಿ ಅಲ್ಲೊಂದು ಸಿಳ್ನಾಯಿ. ಆಯ್
ಅದಕ್ಕೆ ಗೈಸ್ 4 ಸೆಮ್ಮಲ್ಲಿ ಎಲ್ಲರೂ ಪಾಸ್ ಮಾಡ್ಕೊಂಡೆ 5ನೇ ಸೆಮ್ಮಲ್ಲಿ ನನಗೆ ಅವ್ರು ಏನು ಮಾಡ್ತಾವ್ರೆ ಅಂತಲೇ ಅರ್ಥ ಆಯ್ತಾ ಇಲ್ಲ. ಮರ್ತ್ಕೊಬಿಟ್ಟವ್ರೆ ನಮ್ಮನ್ನ ಇಳಿಸದ ಅಲ್ಲಿಗೆ ಎಲ್ಗೋ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ನಮ್ಮ ಜೀವ ತಿನ್ಬಿಟ್ರು. ಪೂರ ಶೂಟಿಂಗ್ ಪಾಯಿಂಟು. ಮುಸುಡಿಗೆ ಅಂಗಡಿಗೆ ಬಂದು ಇಷ್ಟು ತಿಂಡಿ ಇದ್ರು ಏನು ತಿಂಡಿ ಅದೇ ಅಂತ ಕೇಳ್ತಾಳೆ. ಅಯ್ಯ ಏನು ತಗೋ ಬೇಗ ಇದೊಂದು ಚಿಪ್ಸ್ ಕೊಡಿ. ಅದು ಯಾವುದೋ ಎರಡೇ ಇದು ಜಾಸ್ತಿ ಖಾರ ಇರೋಂಗದೆ ಅದು. ಇದು ತಗೋ ಬಿಸ್ಕೆಟು. ಹಾಂ ಏನಿಲ್ಲ ಅಂಕಲ್ ನೀರುಳ್ಳಿ ಕಚ್ಬಿಟ್ಟು ಕೊಡ್ರಿ. ಅಣ್ಣ ಇದೆಷ್ಟೊಂದು ಎಷ್ಟು ಬೇಕು? ಒಂದು ಅವ್ರಿಗೆ ಬೇಕು ಅಂದ್ರೆ ಅವ್ರಿಗೆ ಬೇಕಾ ಇದು ಯಾವ್ದಿದಾ ಅಂಕಲ್? ಇದು ಲೇ ಅದು ಬರೀ ಕ್ರೀಮ್ ಬನ್ನಿಲ್ಲ, ಬರೀ ಬನ್ನು ತಾನೇ. ಲೇ ಇದು ಕ್ರೀಮ್ ಅದೇ ನೋಡಿದು ಕ್ರೀಮ್ ಬಂದ್ಬೇಡ, ಬರೀ ಬನ್ ಕುಡಿಗ ಏನು ಹಂಗೆ ಇದು. ಅಣ್ಣ ಒಂದು ಜ್ಯೂಸ್ ಕೊಡು ಕೋಲ್ಡು. ಒಂದು ನಿಮಿಷ ಅಂಕಲ್ ನಂಗೆ ಜ್ಯೂಸ್ ಕೊಟ್ಬಿಡಿ ಅಷ್ಟೇ. ಸ್ವಲ್ಪ ಆರೆಂಜ್ ಬೇಡ ಅಂಕಲ್ ಅಂಕಲ್ ಮ್ಯಾಂಗೋ ಡ್ರಿಂಕ್ ಕೊಡಿ. ಅಂಕಲ್ ಏನು ಗೊತ್ತಾ, ಇವಾಗ ನಾವು ಬಿಲ್ ಕೊಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಹೋಗಲ್ಲ ಅಂಕಲ್. ಇವಳನ್ನ ತೊಳೆಗೆ ಇಟ್ಕೊಬಿಡಿ. 20 ರೂಪಾಯಿ ಅಂಕಲ್ ಇವಳು ನಂದು. ಇವಳು ಕೊಡ್ತಾಳೆ ನಂದು ಎಲ್ಲ ಬಿಲ್ಲು ಇವಳೇ ಪೇ ಮಾಡ್ತಾಳೆ. 20 ರೂಪಾಯಿ ಇದು ಒಂದು. ಇದು ಮತ್ತೆ ನಿಮ್ಮ ಅಪ್ಪ ಯಾರ ಮಗ? 25 ಇದು ಬನ್ನಿ. ಇದು ಬೇಕಾ ಅಂಕಲ್? ಇದು ಎಷ್ಟೊಂದು? 10 ರೂಪಾಯಿ 35. ಇದೇನೆ 35. ಎಲ್ಲ ಚಿಪ್ಸ್ ಅಲ್ಲಿ ಅಷ್ಟೇ ಮುಗೀತು. ಇದು 10 ರೂಪಾಯಿ 5 ರೂಪಾಯ 15 ಕಂಡುಬಿಡಿದ್ರೆ ಸಾಯ್ತೀರ ಅಂಕಲ್. ಇಷ್ಟೊಂದು ಹೇಳ್ಬಿಟ್ರೆ 10 ರೂಪಾಯಿ ಮಾಡ್ಕೊಡಿ. ನಮ್ಮ ಅಂಗಡಿಗೆ ನಾವು 10 ರೂಪಾಯಿಗೆ ಕೊಡೋದು. ಅಲ್ಲ ಅಂಕಲ್ ನಾವು ಅಂಗಡಿ ಏನು ಗೊತ್ತಾ ಅಂಕಲ್, ಯಾರ್ದಾರ ಮನೆ ಹೊಡೆದ್ಬಿಟ್ಟಾದ್ರೂ ಗಂಡನ ಜೊತೆ ಸಂಸಾರ ಮಾಡಿಬಿಡ್ತಾಳೆ. ಅಯ್ಯ ಬೇಕು ತಗೋಬೇಕ ಅಮೌಂಟ್ ಪೇಮೆಂಟ್ನ. ಗೈಸ್ ಈ ಕರಿಘಟ್ಟಕ್ಕೆ ಯಾಕೆ ಬರಬೇಡಿ ಅಂತ ಇವಾಗ ಅರ್ಥ ಆಯಿತು. ಇನ್ನು ಮೇಲ್ಗಡೆ ಹೋಗಿಲ್ಲ. ತುಂಬ ಅದ್ಭುತಗಳು ಕಾಯ್ದಿರ್ಸಿವೆ. ಆಗಲ್ಲ. ಅವಳಂತೂ ನೋಡಿತ್ತವೆಲ್ಲ ನಗ್ತವಳೆ. ಅವ್ರ ಜೊತೆ ಹೋದ್ರೆ ಮಾನವರದಿ 1% ಇರಲ್ಲ. ಇಲ್ಲಿರೋರೆಲ್ಲ ಬರೀ ಲವರ್ಸೆ. ನಮಗೆ ನೋಡೋಕ್ಕಾಯ್ತಲ್ಲ ಬಿಡೋಕ್ಕಾಯ್ತಲ್ಲ. ವ್ಯೂ ನೋಡಿ ಗೈಸ್ ಸಕಲಾಗದೆ. ಅದು ಕೊಡ್ಕೊ ಇಲ್ಲಿರೋದ ಜೂರ್ ಮಾಡ್ಬಿಡ್ಲು ಚೆನ್ನಾಗಿಲ್ಲ. ನಿಜವಾಗ್ಲೂ ಆಟಾಡ್ಕೆ ಸುಸ್ತಾಗೋಯ್ತು ಅಷ್ಟೇ. ಲೈಫಲ್ಲಿ ಯಾರ ಜೊತೆ ಇದ್ದರೂ ಈ ಲವರ್ಸ್ಗಳಿರೋ ಜಾಗದಲ್ಲಿ ಇರೋಕ್ಕೆ ಹೋಗ್ಬಾರ್ದು. ಅಸಹ್ಯವಾಗಿ ಆಡ್ತಾ ಇರ್ತಾರೆ. ಅಲ್ಲೋಡಿ ಗೈಸ್ ವ್ಯೂ. ನಿಮಿಷಾಂಬ ದೇವಸ್ಥಾನ ಅದು. ಇಲ್ಲಿ ನಿಂತ್ಕೊಂಡ್ರೆ ಅದು ಕಾಣಿಸ್ತೆ. ಇವಾಗ ನಾವಿಬ್ರು ಸೇರ್ಕೊಂಡು ಟೈಟಾನಿಕ್ ಹೀರೋಯಿನ್ ಪೋಸ್ ಕೊಡ್ತೀವಿ ಗೈಸ್. ಅದೇ ಈ ವಿವಲ್ಲಿ ಹಿಡ್ಕೊತಿದ್ರ ಬ್ಯಾಗ್ ತೆಗ್ಸಿಬಿಡು. ಗೋಟಿ ಮಾತ್ರ ಬಿಡಲ್ಲ. ಒಂದು ಸಾಂಗು ನಮ್ಮಿಬ್ರಿಗೋಸ್ಕರ. ಆಯ್ತು ದಯವಿಟ್ಟು ವಿನಂತಿ, ಯಾರು ಸಿಂಗಲ್ ಆಗಿ ಬರಬೇಡಿ. ಕಣ್ಣೊಂಡಾಯ್ತವೆ. ಸಿಂಗಲ್ ಆಗಿ ಬಂದ್ರೆ ಇಲ್ಲ ಕರಿಗಟ್ಟಾಗಿ ಗೋರಿಗಟ್ಟ ಆಯ್ತದ. ಬಂದ್ರೆ ಜೊತೆ ಬನ್ರಿ. ಇಲ್ಲಿರೋ ಲವರ್ಸ್ ಕೇಳಿ ಮಕ್ಕ ಹೊಡ್ದಾಗ್ಬಿಡ್ತು ನಮ್ಮ ಗಾಡಿ ನೋಡಿ. ಆಯ್ತಲ್ಲ ನಗು ಕಂಟ್ರೋಲ್ ಮಾಡೋಕ್ಕೆ. ಫೈನಲಿ ಎಲ್ಲ ದರಿದ್ರಗಳನ್ನ ನೋಡ್ಕೊಂಡು ಬೆಟ್ಟ ಹತ್ತಿದ್ವಿ. ನಿಜವಾಗ್ಲೂ ಯಾರು ಸಿಂಗಲ್ಸ್ ಅಂತೂ ಬರಕ್ಕೆ ಹೋಗ್ಬಿಟ್ರಿ, ಕಣ್ಣು ಹಾಳಾಗೋಯ್ತವೆ. ಎಕ್ಸಾಮಲ್ಲಿ ಬರ್ದಿಲ್ಲ ಅಂದ್ರೆ ಇದೆ ಇಲ್ಲಿ ಇವಳು ಎಲ್ಲರಿಗೂ ಲಾಮ್ ಹಾಕಿದ್ರೆ ವಯ್ಯ ಇವಳಿಗೆ ಲಾಮ್ ಹಾಕ್ತವ್ರೆ ಅಷ್ಟೇ. ಅಂಕಲ್ ರೆಡ್ ಸುಮ್ಮನೆ ಎಕ್ಸಾಮಲ್ಲಿ ಪಾಸ್ ಆಗಿ ಹಿಂಗೆ ಅನಿಸ್ತದೆ. ಫೈನಲ್ ಇಯರ್ BCom. ಕನ್ನಡನ ಇಂಗ್ಲೀಷು? ಇಂಗ್ಲೀಷು ಕನ್ನಡ ಎರಡುವ.
ಅಂಕಲ್ ಹುಷಾರು ಅಂಕಲ್ ಬೇರೆ ಗ್ಲಾಮ್ ಹಾಕ್ಬಿಟ್ಟೋಣ. ಆಯ್ತು ಆಯ್ತು. ಇನ್ನಂತ ನಂಗೆ 5 ಜನ ಉಂಟು. ವಿಸಿಟ್ ಒನ್ಸ್ ಗೈಸ್. ಫೋಟೋ ಗಿಟೋ ಏನೂ ಅಲ್ಲ ಇಲ್ಲ, ಆದರೆ ಫೋಟೋ ತಗೋತಾರೆ ಹಂಗೆ ನಾವು ದೇವಸ್ಥಾನಕ್ಕೆ ಬಂದು ನಾವು ಮಾತಾಡ್ಬಿಡೋರು ಇಲ್ಲಿ ಬಿದ್ದೋಗ್ಬಿಟ್ರು ಬೈತಾರೆ ಅಂತ ಬಾಯ್ ಆಗಲ್ಲ ಗೈಸ್, ಇಂಥವ್ರ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಗೈಸ್. ಇಲ್ಲಿ ಗೈಸ್ ಇವಳಿಗೆ ನನ್ನ ಗಂಡ ಯಾವ್ದು ಕಲೋನಿ ಅಂತ ಗೊತ್ತಾಗ್ಬೇಕಂತೆ. ಹೇಳಿ ಆಂಟಿ, ನಿಜವಾಗ್ಲೂ ಆಂಟಿ ಅವ್ನು ನೀವು ಹೇಳ್ದಂಗೆ ಸಿಕ್ಕಿಬಿಟ್ರೆ ನಿಮ್ಮನ್ನ ಹುಡುಕೊಂಬತ್ತೀನಿ ನಾನು. ಹಿಡಿದ್ರಾಗ ಒಂದು 20 ರೂಪಾಯಿ ಹೇಳುತ್ತೆ. ಅವಳು ಅವಳಿಗೆ 20 ರೂಪಾಯಿ ಹಿಡಿದ್ರಾಗ ನಿಜವಾಗ್ಲೂ ಇಲ್ಲ 200 ರೂಪಾಯಿ ಫೋನ್ ಮಾಡೋದನ್ನ ಬಂದು ಮಾಡೋದನ್ನ ಅದು ಆಫ್ ಮಾಡು ಗೈಸ್. ಏನು ಗೊತ್ತಾ, ಅವ್ರು ಹೇಳಿದ್ರು, ಅವರು ಅದೇನೋ ವಿಡಿಯೋ ಮಾಡುವಂಗಿಲ್ವಂತೆ ಇಲ್ಲ ಮಾಡ್ತಿದ್ದೆ. ಅವ್ರು ಹೇಳಿದ್ರು ನಾನು ಮದುವೆ ಆಗೋ ಹುಡುಗ ನಾನಿರೋ ಪ್ಲೇಸಲ್ಲೇ ಸುತ್ತಾಡ್ದವನಂತೆ ಸಿಗ್ತಾನಂತೆ. ನಿಜವಾಗ್ಲೂ ಬಟ್ ಆನೆಲ್ಲ ನನಗೆ ಗೊತ್ತಿಲ್ಲ ಗೈಸ್. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೂ ಓಕೆ. ಪೇರೆಂಟ್ಸ್ ಚೆನ್ನಾಗಿರಲಿ. ದೂರದ ಯಾಕೆ ಗಂಡನ ಧೈರ್ಯ ಹೆಣ್ಣಿನ ರೂಪ ಅಂತ. ನಿಜವಾಗ್ಲೂ ಅದು ಸುಳ್ಳೋದು ನಿಜನೋ ನನಗೆ ಗೊತ್ತಿಲ್ಲ. ಅದು ನಿಜ ಆದರೂ ಓಕೆ, ಸುಳ್ಳಾದರೂ ಓಕೆ. ಬಟ್ ಅವ್ರು ಹೇಳಿದ್ರಲ್ಲ, ಅವ್ರೇನು ಹೇಳಿದ್ರು ಅಂದರೆ ನಾನು ದುಡ್ಡನ್ನ ಖರ್ಚು ಮಾಡ್ತೀನಿ ಅಂತ. ನಿಜವಾಗ್ಲೂ ಅದ್ರ ವ್ಯಾಲ್ಯೂ ನನಗೆ 1% ಗೊತ್ತಿಲ್ಲ. ಯಾಕೆ ನಾನು ಅದ್ರ ವ್ಯಾಲ್ಯೂ ತಿಳಿಸ್ಕೊಡ್ಬೇಕು ಅಂತ ತುಂಬ ಜನ ಅವರೇ, ಬಟ್ ನಂಗೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ ಗೈಸ್. ಸುಮ್ಮನೆ ಖರ್ಚು ಮಾಡ್ತೀನಿ ಅಷ್ಟೇ ಗೈಸ್. ಲೈಫಲ್ಲಿ ಸಕ್ಸಸ್ ಆಗಬೇಕು, ಮದುವೆಗಿದ್ಮೇಲೆ ಆಮೇಲೆ. ನಮ್ಮ ಅಮ್ಮಂಗೆ ಹೇಳ್ತೀನಿ ಗೈಸ್, ಏನು ಅಂದರೆ ನನ್ನ ಮದುವೆ ಆಗೋ ಹುಡುಗ ಅಲ್ಲೇ ಇದ್ದಾನಂತೆ, ಅಮ್ಮ ದುರ್ಬಿನ ಕೊಡ್ಕೊಮ್ಮ ಅಂತ ಹೇಳ್ತೀನಿ ಗೈಸ್. ಸೀರಿಯಸ್ಲಿ ಹೇಳ್ತೀನಿ ಇದು. ಹಾಂ, ಇವಳಿಗೆ ಏನಂದ್ರು ಗೊತ್ತಾ, ಇವಳಿಗೆ 25 ವರ್ಷದ ಸರ್ಕಾರಿ ಕೆಲಸ ಸಿಗೋದಂತೆ. ಆ ಮುಸುಡಿಗೆ ಇರೋ 3 ಸೆಮ್ ಸಬ್ಜೆಕ್ಟ್ ಪಾಸ್ ಮಾಡ್ಕೊಳಕ್ಕೆ ಆಯ್ತಲ್ಲ, 25 ವರ್ಷಕ್ಕೆ ಗೌರ್ಮೆಂಟ್ ಕೆಲಸ ಸಿಕ್ಕೋದೆ ಇಲ್ಲ. ಆಮೇಲೆ ಇವಳು ಯಾರನ್ನೋ ಲವ್ ಮಾಡ್ತಾಳಂತೆ ಗೈಸ್ ಅಂತ ಇಲ್ಲ ಅವ್ರು ಹೇಳಿದ್ರು. ಹಂಗೇನು ಹೇಳಿದ, ಇವಳು ಮನೇಲಿ ಹುಡ್ಗ ಇವಳಿಗೆ ಇಷ್ಟ ಆಯ್ತಿಲ್ವಂತೆ. ಅದಾದ್ಮೇಲೆ ಇವಳಿಗೆ ಯಾರೋ ಬೇರೆ ಕಡೆ ಮನ್ಸಾಗತ್ತಂತೆ. ಇವಳು ಬೆಂಗಳೂರು ಕಡೆ ಹೋದಾಗ ಹುಡ್ಗನ ಮನ್ಸಾಯ್ತಂತೆ. ಪರರ ಅಂದ್ರೆ ಕರುಳ ಬಳ್ಳಿಯಿಂದ ಸಂಬಂಧಿಕ ಅವಳು ಇವೆಲ್ಲ ತುಂಬಾ ಸೀರಿಯಸ್ ಆಗಿ ನಂಬ್ತಾಳೆ, ನಾನು ನಂಬಲ್ಲ. ಬೇರೆಯವರಿಂದ ಬೇರೆ ಸಂಬಂಧಿಕರಿಂದ ಮದುವೆ ಐತಿ ಅಂತ ಹೇಳಿದವರು. ನಂಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಗಾಯ್ಸ್. ಇದು ಮರ್ತ್ಬಿಟ್ಟೆ. ಅವ ಅಮ್ಮ ಹೇಳಿದ್ಲು ನಂಗೆ 3 ಮಕ್ಳು ಆಯ್ತಂತೆ, 1 ಗಂಡಂತೆ 2 ಹೆಣ್ಣಂತೆ. 2 ಗಂಡಂತೆ 1 ಹೆಣ್ಣಂತೆ. ನಾನು ಅಜ್ಜಿ ಆಗೋವರೆಗೂ ಇರ್ತೀನಂತೆ. ನನಗೆ ಹಾಕೋ ನನಗೆ ಅವಾಗ ಎಲ್ಲಾರು ಲವ್ ಬಂದ್ರೆ ನಾನು ಅವಾಗಲೇ ಸತ್ತೈತೀನಿ ಅನ್ನಿಸ್ತದೆ. ಈ ವ್ಯೂ ಪಾಯಿಂಟಲ್ಲಿ ಕೂತೀವಿ ಗೈಸ್ ನಾವಿಬ್ರು. ಗೈಸ್ ಏನು ಗೊತ್ತಾ, ಇಲ್ಲಿವರೆಗೂ ಬಂದು ನಿಂತೋಳೆ ಅಂತ ಇವ್ರು ಅವ್ವಂಗೆ ಏನಾರ ಗೊತ್ತಾಗಬೇಕು. ಅವ್ರ ಅವ್ವ ಹಳೆ ಕಡೆ ತಗೋ ಪಟ 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 ತೋರಿಸ್ತಾ ಇರ್ತಾಳೆ. ನಮ್ಮಮ್ಮ ಗೊತ್ತಾದ್ರೆ ನೆಕ್ಸ್ಟ್ ನೀನು ಎಲ್ಲೂ ಟ್ರಿಪ್ಪೇ ಹೋಗ್ಬೇಡ ಅಂದ್ಬಿಡ್ತಾಳೆ. ಲತಾ, ವಿಷಯ ಗೊತ್ತಾಯ್ತಾ? ತಿರುಪತಿ ವೆಂಕಟೇಶ್ವರ ಸ್ವಾಮಿ ಫಸ್ಟ್ ಕಾಲಿಕ್ಕಿದ್ದು ಇಲ್ಲೇ ಅಂತೆ. ಮೇಘ, ವಿಷಯ ಗೊತ್ತಾಯ್ತಾ? ಏನು ಹೇಳು? ಲತಾ, ಐ ಲವ್ ಯು. ಏ ನಮ್ದು ಸಲಿಂಗ ಪ್ರೇಮ ಅಲ್ಲ ಗಾಯ್ಸ್, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓ ಅವ್ರ ಲವ್? ಎಸ್ 100% ನಮ್ಮದು ಫ್ರೆಂಡ್ ಲವ್ ಗೈಸ್. ಪಾದ ನೋಡಿ ಗೈಸ್, ಇಲ್ಲೇ ಅಂತೆ ದೇವ್ರು ಫಸ್ಟು ಕಾಲಿಟ್ಟಿದ್ದು ಅಂತ ಅವ್ರು ಯಾರೋ ಹೇಳಿದ್ರು. ನಿಜವಾಗ್ಲೂ ನಮಗೂ ಅದು ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ಅಲ್ಲ ಮಚ್ಚ. ಇವತ್ತು ಆಗಲ್ಲ, ಇನ್ನು ಮೇಲ್ಗಡೆ ಹೋಗ್ಬೋದು, ಬಟ್ ಟೈಮ್ ಇಲ್ಲ ಅಂತ ಹೋಗ್ತಿಲ್ಲ ಅಷ್ಟೇ. ಈ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇವಾಗ ನಾವು ಹೊರಡ್ತೀವಿ ಗೈಸ್ ಅಷ್ಟೇ. ಏನಿಲ್ಲ ಗೈಸ್, ನಾವಿಬ್ರು ಹಂಚ್ಕೊಂಡು ತಿಂತೀವಿ. ಹಂಚ್ಕೆ ಅಂತೀನೋ ಎಲ್ಲ ಕಿತ್ಕೊಂಡೆ ತಿಂತೀವಿ. ಇದೇ ನಿಜ ತಾನೇ, ಇದೇ ಫಸ್ಟ್ ಹಿಂಗೆ ಹಂಚ್ಕೊ ತಿಂತಾ ಇರೋದು. ಹಂಗಂತ ಜೀವನನೂ ಹಂಚ್ಕೊಳಕ್ಕಾಗಲ್ಲ. ಅದೆಲ್ಲ ಸುಳ್ಳು, ಅದಾಗಲ್ಲ ನನಗೆ ಗೊತ್ತಾ ಗೈಸ್. ನಾನು 3 ಲಾಮ ಹಾಕಿಸ್ಕೊಂಡೆ, ಇದಕ್ಕೆ ಬಂದು ಹಾಕಿಸ್ಕೊಂಬಿಟ್ಟೆ 3 ಲಾಮ ನಾನು ಸೀರಿಯಸ್ ಆಗಿ. ಏನು ಗೊತ್ತಾ,
ದೇವಸ್ಥಾನಕ್ಕೆ ಬನ್ನಿ ಮತ್ತೆ ದೇವಸ್ಥಾನ ಮತ್ತೆ ಎತ್ಕೋಗೆ ಸೀರಿಯಸ್ ಆಗಿ ಹೇಳ್ತಾನೆ ಬಿಡಿಸ್ಬಿಟ್ಟು ಸೂರ್ಯ ವಂಶದಲ್ಲಿ 3 ಜನ ಆಮೇಲೆ ಏನಾದ್ರು ಇಲ್ಲಿಂದ ದೂರ ದೂರ ಯಪ್ಪ ಗೈಸ್ ಆ ವೈಕ್ಳು ಸ್ನಾನ ಮಾಡೋದು ಕೆಚ್ಚಿದ್ರೆ ನಾವು ಮ್ಯಾಲಿಂದ ಯಾರೋ ಸತ್ತೋದ್ರು ಅಂತ ಉಳ್ಗಳಿಗೆ ಬಂದು ಏನಂತೆ ಹೂ ಯಾರ ಸತ್ತೋದಂಗೆ ಅದಕ್ಕೆ ನಾವಂದ್ರೆ ಭಯ ನೀವಂದ್ರೆ ಬೇಗ ಬಂದ್ಬಿಟ್ಟದ ಅದಕ್ಕೆ ಅದು ಆಯ್ತು ನಿಮ್ಗೆ ಏನೋ ಅನಿಸ್ತದೆ ಎಣ್ಣೆ ಇಷ್ಟೇ ಮುಗೀತು ಹೋಗು ನಿಮ್ಗೆ ಇಷ್ಟ ಆದರೆ ಸೀಮೆಣ್ಣಿಂದ ಮುಗಿಸ್ತವಳೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಲಾಗ ಸಿಗ್ತೀನಿ ಬಾಯ್